ರಾಹುಲ್ ಮತ್ತು ನೇಹಾ ಅವರ ಮದುವೆಗೆ ಕೇವಲ 2 ವರ್ಷಗಳಷ್ಟೇ ಆಗಿತ್ತು. ನಗರದ ಗದ್ದಲ, ದುಬಾರಿ ಜೀವನ ಮತ್ತು ದಿನನಿತ್ಯದ ಓಡಾಟದಿಂದ ಬೇಸತ್ತ ಇಬ್ಬರು ನಗರದಿಂದ ಸ್ವಲ್ಪ ದೂರದ ಶಾಂತ ಪ್ರದೇಶದಲ್ಲಿ ಮನೆ ತೆಗೆದುಕೊಂಡು ಹೊಸ ಜೀವನವನ್ನು ಆರಂಭಿಸೋಣ ಎಂದು ನಿರ್ಧರಿಸಿದರು. ಒಂದು ದಿನ ರಾಹುಲ್ಗೆ ಹಳೆಯದಾದರೂ ದೊಡ್ಡ ಮನೆ ಒಂದು ಬಹಳ ಕಡಿಮೆ ದರದಲ್ಲಿ ಸಿಕ್ಕಿತು. ಮನೆ ನೋಡಲು ಹೋದಾಗ ಅಚ್ಚರಿಯ ಸಂಗತಿ ಏನೆಂದರೆ ಸಂಪೂರ್ಣ ಕಾಲೋನಿ ಬಹುತೇಕ ನಿಶಬ್ದವಾಗಿತ್ತು. ಪಕ್ಕದ ಮನೆಗಳ ಬಾಗಿಲುಗಳು ಮುಚ್ಚಲ್ಪಟ್ಟಿದ್ದವು, ಕಿಟಕಿಗಳ ಮೇಲೆ ಧೂಳು ಜಮೆಯಾಗಿ ಕಾಣುತ್ತಿತ್ತು. ನೇಹಾ ನಿಧಾನವಾಗಿ ಕೇಳಿದಳು, ರಾಹುಲ್, ಈ ಮನೆ ಇಷ್ಟು ಸಸ್ತೆ ಯಾಕೆ? ರಾಹುಲ್ ನಕ್ಕುಬಿಟ್ಟ. ಅಯ್ಯಯ್ಯೋ, ಜನರು ಅನಾವಶ್ಯಕವಾಗಿ ಇಲ್ಲದೆ ಒಂದು ಕಥೆ ಕಟ್ಟುತ್ತಾರೆ. ಹಳೆಯ ಮನೆ ಅಂದ್ರನೇ ಹೆದರುತ್ತಾರೆ ಅಂತ ಅಂದ. ಮನೆಯ ಮಾಲೀಕರು ಕೇವಲ ಇಷ್ಟು ಮಾತ್ರ ಹೇಳಿದರು, ರಾತ್ರಿ ಹೆಚ್ಚು ಶಬ್ದಗಳು ಕೇಳಿಸಿದರೆ ಗಮನ ಕೊಡಬೇಡಿ ಅಂತ. ಆ ಮಾತು ನೇಹಾದ ಮನಸ್ಸಿನಲ್ಲಿ ವಿಚಿತ್ರವಾದ ಯೋಚನೆಯನ್ನು ತುಂಬಿತು. ಆದರೆ ಅವಳು ಏನೂ ಹೇಳಲಿಲ್ಲ. ಅಂಥದೇನಾಯಿತು ಈ ಮನೆಯಲ್ಲಿ 10 ಮನೆ ಮಾರಿದವರು ಯಾಕೆ ಈ ಮಾತಾಡಿದ್ರು ಅಂತ ನೋಡ್ಕೊಂಡು ಬರೋಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ ಮೊದಲ ಸಲ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಈ ಕಥೆನ ನಂಬ್ತೀರಾ ಇಲ್ಲ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಲೆಟ್ಸ್ ಬ್ಯಾಕ್ ಟು ದ ಸ್ಟೋರಿ. ಶಿಫ್ಟ್ ಆಗುವ ದಿನ ಬಂತು. ಸಂಜೆಯೊಳಗೆಲ್ಲ ಸಾಮಾನುಗಳನ್ನು ಸರಿಹೊಂದಿಸಿದರು. ರಾತ್ರಿ ಸುಮಾರು 11 ಗಂಟೆಗೆ ಹೊರಗೆ ಸಂಪೂರ್ಣ ನಿಶ್ಶಬ್ದ. ಯಾವ ಮನುಷ್ಯ ಅಥವಾ ನಾಯಿ ಶಬ್ದ ಸಹ ಇಲ್ಲ. ನೇಹಾ ಗಮನಿಸಿದಳು, ಮನೆಯ ಗೋಡೆಗಳ ಮೇಲೆ ಸ್ವಲ್ಪ ಹಾಸಿಯಾಗಿತ್ತು. ಅದು ನೀರಿನಿಂದ ತೇವಗೊಂಡದ್ದಲ್ಲ, ಬದಲಾಗಿ ಏನೋ ಬೇರೆ ದ್ರವ ಟಪಟಪವಾಗಿ ಹರಿದಂತಿತ್ತು. ಅಕಸ್ಮಾತಾಗಿ ಟಪ್ 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 ಅಂತ ನಾಲಿಗೆಯಿಂದ ಶಬ್ದ ಬಂತು. ರಾಹುಲ್ ಹೇಳಿದ, ಪೈಪ್ ಇರಬೇಕು, ಹಳೆಯ ಮನೆ ಅಲ್ವಾ? ಆದರೆ ನೇಹಾಗೆ ಏನೋ ವಿಚಿತ್ರವಾಗಿ ಅನ್ನಿಸಿತು. ಆ ಶಬ್ದ ನೀರಿನಂತಿರಲಿಲ್ಲ, ಬದಲಾಗಿ ಯಾವುದೋ ದ್ರವ ನೆಲದ ಮೇಲೆ ಬೀಳುತ್ತಿರುವಂತಿತ್ತು. ರಾತ್ರಿ ಮಧ್ಯರಾತ್ರಿ 2:13 ಸಡನ್ ಆಗಿ ಹೇಳ್ತಾಳೆ. ಕೊಠಡಿಯಲ್ಲಿ ಚಳಿ ಇತ್ತು, ಬಹಳ ಜಾಸ್ತಿ ಚಳಿ. ಅವಳು ನೋಡಿದಳು, ರಾಹುಲ್ ಹಾಸಿಗೆಯ ಮೇಲೆ ಇರಲಿಲ್ಲ. ರಾಹುಲ್ ಅಂತ ಕೂಗಿದರು, ಯಾವುದೇ ಉತ್ತರ ಇಲ್ಲ. ಅಷ್ಟರಲ್ಲಿ ಮನೆಯ ಕೆಳಗಿನ ಕೊಠಡಿಯಿಂದ ಯಾರೋ ಅಳುವ ಶಬ್ದ ಕೇಳಿಬಂತು. ಒಬ್ಬ ಹೆಣ್ಣಿನದು, ಬಹಳ ನಿಧಾನ, ಬಹಳ ನೋವಿನಿಂದ ತುಂಬಿದ ಅಳು ಇತ್ತು. ನೇಹಾ ಭಯದಿಂದಲೇ ಮೆಟ್ಟಿಲುಗಳನ್ನು ಇಳಿದಳು. ಕೆಳಗಿನ ಕೊಠಡಿಯಲ್ಲಿನ ಲೈಟ್ ಆಫ್ ಇತ್ತು. ಅಕಸ್ಮಾತ್ ಲೈಟ್ ತನ್ನಂತೆಯೇ ಹೊತ್ತಿಕೊಂಡಿತು. ಅವಳು ನೋಡಿದ ಕ್ಷಣದಲ್ಲೇ ಅವಳ ಉಸಿರು ನಿಂತು ಹೋಯಿತು. ಗೋಡೆಗಳ ಮೇಲೆ ಕೈ ಉಗುರಿನಿಂದ ಕೇವರಿದ ಗುರುತುಗಳಿದ್ದವು. ಯಾರೋ ಒಳಗಿಂದ ಹೊರಗೆ ಬರಲು ಪ್ರಯತ್ನಿಸಿದಂತಿತ್ತು. ನೆಲದ ಮೇಲೆ ಒಣಗಿದ ರಕ್ತದ ಕಲೆಗಳು. ಮಧ್ಯದಲ್ಲಿ ಒಂದು ಹಳೆಯ ಕನ್ನಡಿ ಇತ್ತು. ಕನ್ನಡಿಯಲ್ಲಿ ನೇಹಾಗೆ ತನ್ನ ಮುಖವಲ್ಲ, ಬೇರೊಬ್ಬ ಹೆಣ್ಣಿನ ಮುಖ ಕಾಣಿಸಿತು. ಆ ಹೆಣ್ಣಿನ ಕಣ್ಣುಗಳು ಹೊರಗೆ ಬಂದಂತಿತ್ತು, ಬಾಯಿ ತೆರೆದಿತ್ತು, ಚೀರಾಡುತ್ತಿರುವಂತಿತ್ತು. ನೇಹಾ ಹಿಂದೆ ಸರಿದಳು. ಅಷ್ಟರಲ್ಲಿ ಯಾರೋ ಅವಳ ಕಿವಿಯಲ್ಲಿ ಗುಸುಗುಸಿಸಿದರು, ನೀನು ಕೂಡ ಇಲ್ಲಿ ಇರಲು ಬಂದಿಯಾ ಅಂತ. ನೇಹಾ ಕಿರುಚುತ್ತಾ ಮೇಲಕ್ಕೆ ಓಡಿದಳು. ರಾಹುಲ್ ಬಾತ್ರೂಮ್ನಲ್ಲಿ ನಿಂತಿದ್ದ, ಕನ್ನಡಕದ ಮುಂದೆ. ಅವನ ಕಣ್ಣುಗಳು ಪೂರ್ತಿ ಕೆಂಪಾಗಿದ್ದವು. ಅವನು ತನ್ನೊಂದಿಗೆ ಮಾತಾಡುತ್ತಿದ್ದ, ನನ್ನನ್ನು ಬಿಡಿ, ನಾನು ಏನೂ ಮಾಡಿಲ್ಲ ಅಂತ. ನೇಹಾ ಅವನಿಗೆ ಒಂದು ಹೊಡೆದಳು, ರಾಹುಲ್, ಹೋಶಕ್ಕೆ ಬಾ ಅಂತ. ಅಷ್ಟರಲ್ಲಿ ರಾಹುಲ್ ತನ್ನ ಕುತ್ತಿಗೆಯನ್ನು ತಿರುಗಿಸಿದ. ಒಂದು ವಿಚಿತ್ರ ನೋಟದಲ್ಲಿ ನೋಡುತ್ತಾ ಹೇಳಿದನು, ಈ ಮನೆ ನಮಗೆ ಹೋಗಲು ಬಿಡೋದಿಲ್ಲ ಅಂತ. ಅಕಸ್ಮಾತ್ ಗೋಡೆಗಳು ಕಂಪಿಸಲು ಆರಂಭಿಸಿದವು. ಗಾಳಿಯಲ್ಲಿ ಕುಲುಕಿದ ದುರ್ವಾಸನೆ ಹರಡಿತು. ಗೋಡೆಗಳ ಮೇಲೆ ದೃಶ್ಯಗಳು ಮೂಡಿಬಂದವು. ಹಳೆಯ ಸಿನೆಮಾ ಓಡುತ್ತಿರುವಂತಿತ್ತು. ಒಬ್ಬ ಹೆಣ್ಣು, ಅವಳ ಗಂಡ ಮತ್ತು ಒಂದು ಮಗು. ಗಂಡ ಕುಡಿದು ಬಂದು ಪ್ರತಿದಿನ ಹಿಂಸೆ ಮಾಡುತ್ತಿದ್ದ. ಒಂದು ರಾತ್ರಿ ಅವನು ತನ್ನ ಹೆಂಡತಿ ಮತ್ತು ಮಗುವನ್ನು ಕುಡಿದ ನಶೆಯಲ್ಲಿ ಈ ಮನೆಯ ಕೆಳಗಿನ ಕೊಠಡಿಯಲ್ಲಿ ಬೀಗ ಹಾಕಿ 3 ದಿನಗಳ ಕಾಲ ಊಟ ಇಲ್ಲ, ನೀರು ಇಲ್ಲ. ಒಳಗಡೆಯಿಂದ ತಾಯಿ ಮಗು ಚಿತ್ರಹಿಂಸೆಯಿಂದ ಗೋಡೆಗಳ ಮೇಲೆ ಕೆವರುತ್ತಾ ಹೊರಬರಲು ಪ್ರಯತ್ನಿಸುತ್ತಾರೆ. ಆದರೆ 3ನೇ ರಾತ್ರಿ ನಿಶ್ಶಬ್ದ. ಆದರೆ ಅವರ ಆತ್ಮಗಳು ಇಲ್ಲಿಯೇ ಉಳಿದುಕೊಂಡವು. ಮಧ್ಯರಾತ್ರಿ 3:33 ಮನೆಯ ಎಲ್ಲಾ ಬಾಗಿಲುಗಳು ತನ್ನಂತೆಯೇ ಮುಚ್ಚಿಕೊಂಡವು. ಮಗುವಿನ ನಗು ಮನೆ ಮಾಡಿತು, ಆದರೆ ಆ ಶಬ್ದದಲ್ಲಿ ನೋವು ತುಂಬಿತ್ತು. ನಂತರ ಏಕಕಾಲಕ್ಕೆ ಹಲವಾರು ಧ್ವನಿಗಳು, ಇದು ನಮ್ಮ ಮನೆ, ನೀವು ನಮ್ಮ ಜಾಗವನ್ನು ಖರೀದಿಸಿದ್ದೀರಿ, ಈಗ ಅದರ ಬೆಲೆ ತೀರಿಸಬೇಕು ಅಂತ ಧ್ವನಿ ಬರುತ್ತಾನೆ. ರಾಹುಲ್ ನೆಲಕ್ಕೆ ಬಿದ್ದ. ಅವನ ಬಾಯಿಂದ ರಕ್ತ ಹೊರಬಂದಿತು. ನೇಹಾ ಅವನನ್ನು ಹಿಡಿದು ಅತ್ತಳು. ದೇವರೇ, ನಮ್ಮನ್ನು ರಕ್ಷಿಸು ಅಂತ ಕೇಳಿಕೊಳ್ತಾಳೆ. ಅಷ್ಟರಲ್ಲಿ ಅದೇ ಹೆಣ್ಣಿನ ಆತ್ಮ ಎದುರು ಕಾಣಿಸಿಕೊಂಡಿತು. ಅವಳು ನೇಹಾದ ಹೊಟ್ಟೆಯ ಮೇಲೆ ಕೈಯಿಟ್ಟು ಹೇಳಿದಳು, ನೀನು ಹೋಗಿಬಿಟ್ಟರೆ ಇವೆಲ್ಲ ಇಲ್ಲಿಯೇ ಮುಗಿದು ಹೋಗುತ್ತದೆ ಅಂತ. ಎಲ್ಲವೂ ಶಾಂತವಾಯಿತು. ಬೆಳಗಿನ ಬೆಳಕು ಕಿಟಕಿಯಿಂದ ಒಳಗೆ ಬಂತು. ನೇಹಾ ನೆಲದ ಮೇಲೆ ಕೂತಿದ್ದಳು. ರಾಹುಲ್ ಅಚೇತನನಾಗಿದ್ದ, ಆದರೆ ಜೀವಂತನಾಗಿದ್ದ. ಇಬ್ಬರೂ ಹೇಗೋ ಮಾಡಿ ಆ ಮನೆಯಿಂದ ಹೊರಗೆ ಓಡಿ ಹೋದರು.
ಒಂದು ವಾರದ ನಂತರ ಪಕ್ಕದ ಮನೆಯವರು ನೋಡಿದರು. ಆ ಮನೆ ಮತ್ತೆ ಬಂದಾಗಿತ್ತು. ಆದರೆ ರಾತ್ರಿ ಕೆಲವೊಮ್ಮೆ ಹೊಸ ಹೆಣ್ಣಿನ ಅಳುವ ಶಬ್ದ ಕೇಳಿಬರುತ್ತದೆ. ಹೇಳುತ್ತಾರೆ, ಯಾರು ಆ ಮನೆಯಲ್ಲಿ ಗಂಡ ಹೆಂಡತಿಯಾಗಿ ವಾಸಕ್ಕೆ ಬರುತ್ತಾರೋ ಆ ಮನೆ ಅವರನ್ನು ತನ್ನ ನೋವಿನ ಭಾಗವನ್ನಾಗಿಸಿಕೊಳ್ಳುತ್ತದೆ. ಕೆಲವು ಮನೆಗಳು ಕೇವಲ ವಾಸಕ್ಕೆ ಅಲ್ಲ, ಕೆಲವು ಮನೆಗಳು ತಮ್ಮ ಭೂತಕಾಲದ ಬೆಲೆಯನ್ನು ವಸೂಲಿ ಮಾಡುತ್ತವೆ. ನಿಮ್ಮ ಸುತ್ತಮುತ್ತಲೂ ಇಂತಹ ಕೆಲವು ಘಟನೆಗಳು ನಡೆದಿವೆ ಅಂತ ಕೇಳ್ಪಟ್ರೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಮುಂದಿನ ವಿಡಿಯೋ ನೀವು ಹೇಳೋ ಘಟನೆ ಮೇಲೆ ಮಾಡ್ತೀನಿ. ಮತ್ತೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ. ಸುರಕ್ಷಿತವಾಗಿರಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ.